ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರ, ಭಾನುವಾರ ಹಬ್ಬದ ಶುಭಾಶಯಗಳು. ಸೊ ಏನಪ್ಪ ವಿಷಯ ಏನು ಅಂತ ಅಂದರೆ, ಕಾಂಗ್ರೆಸ್ ಪಕ್ಷ 138 ಸೀಟು ಕರ್ನಾಟಕದ ಜನತೆ 2023 ವಿಧಾನಸಭೆಯಲ್ಲಿ ಕೊಟ್ಟಿದ್ರೂ ಸಹ ಸರಿಯಾಗಿ ಆಡಳಿತನ ನಡೆಸೋಕ್ಕಾಗ್ತಾಯಿಲ್ಲ, ಒಂದು ಸ್ಟ್ರೀಮ್ ಲೈನಲ್ಲಿಲ್ಲ. ಕಾರಣ ಇಷ್ಟೇ. ಸೊ ಡಿ.ಕೆ ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ಮಧ್ಯೆ ಶೀತಲ ಸಮರ. ಸೊ ಈಗ ಎರಡೂವರೆ ವರ್ಷ ಇದು ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು. ಆದರೆ ನಾನು ಹೇಳೋದಿಷ್ಟೇ, ಸಿದ್ದರಾಮಯ್ಯ ಏನಾರೋ ಒಂದು ವೇಳೆ ಅಲ್ಲಿ ಮಾತು ಕೊಟ್ಟಿದ್ರೆ ಅದನ್ನು ಭಾಳ ವ್ಯಂಗ್ಯವಾಗಿ ಹೇಳಿದ್ದಾರೆ ಯಾರೋ ಎಚ್ ವಿಶ್ವನಾಥ್ ಅವರು. ಸೊ ಏನಂತಾನಪ್ಪ ಅಂದರೆ, ಹಾಲು ಕೆಟ್ಟರು ಹಾಲು ಮತ ಕೆಡೋದು. ಸಿದ್ದರಾಮಯ್ಯ ಕುರುಬರನ್ನ ರೋಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡೆಯೋ ಕಾಲ ಬರುತ್ತೆ. ಆದ್ದರಿಂದ ನೀನು ಒಪ್ಪಿ ಸ್ಥಾನನ ತ್ಯಾಗ ಮಾಡು ಅಂತ ಹೇಳಿದ್ದಾರೆ ಯಾರೋ ವಿಶ್ವನಾಥ್ ಅವರು. ಎಂತೆಂಥ ಕೆಲವು ಸಲ ವಿಶ್ವನಾಥ್ ಮಾತಾಡೋದ್ರಲ್ಲೂ ಸತ್ಯ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಎಚ್ ವಿಶ್ವನಾಥ್ ಅವರು. ಸೊ ಈ ರೀತಿ ಇದೆ. ಇನ್ನೊಂದು ಕಡೆ ಯಾರು ನಿಮ್ಮ ಹಿಂದೆ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರ ಹಿಂಭಾಗ ಸ್ವಲ್ಪ ದಿನ ಕಮ್ಮಿ ಆಗ್ತಾಯಿದೆ. ಆ್ಯಂಡ್ ದೆನ್ ಡಿ.ಕೆ. ಶಿವಕುಮಾರ್ ಆ್ಯಸ್ ಯೂಶ್ವಲ್ ಬಿಡೋದಕ್ಕೆ ಹೋಗ್ತಾ ಇಲ್ಲ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ, ಇದು ಒಂಥರ ಸೀರಿಯಲ್ ಶೋ, ಕಾಮಿಡಿ ಶೋ ಈ ಥರ ಆಗ್ತಾಯಿದೆ. ನಾನು ಹೇಳ್ತಾ ಇರೋದು, 136 ಸ್ಥಾನಗಳನ್ನ ನೀವು 2023ರಲ್ಲಿ ತಗೊಂಡಂಥ ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಆಡಳಿತ ವ್ಯವಸ್ಥೆನ ನೀವು ನಡೆಸೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ನೀವು ಅಧಿಕಾರ ನಡೆಸೋದಕ್ಕೆ ಯೋಗ್ಯರಾ? ಇದು ನೀವು ನಿಮ್ಮನ್ನ ತಿಳ್ಕೊಬೇಕು ಮೊದಲನೇದು. ಎರಡನೇದೇನು ಅಂತ ಅಂದರೆ, ನಿಮ್ಮ ಒಂದು ಇದರಲ್ಲಿ ಅಧಿಕಾರ ವರ್ಗ ಅಥವಾ ನಾವೇನು ಹೇಳ್ತೀವಿ ಎಕ್ಸಿಕ್ಯೂಟಿವ್ ಅಂದರೆ ಅಧಿಕಾರಶಾಹಿಗಳು, ಅವರು ಕೆಲಸ ಮಾಡ್ತಾರೆ. ಇವತ್ತು ಇವನು ಇರ್ತಾನೆ, ನಾಳೆ ಇನ್ನೊಬ್ಬ ಬರ್ತಾನೆ, ನೋಡ್ಕೊಂಡ್ರಾಯ್ತು, ಮಾಡಿದ್ರಾಯ್ತು, ಇನ್ನೊಂದಾಯಿತು ಅಂತ ಲೇವಡಿ ಮಾಡ್ತಾರೆ. ಆ್ಯಂಡ್ ದೆನ್ ಆಡಳಿತ ಯಂತ್ರ ಕುಸಿದು ಬೀಳುತ್ತೆ. ಹೈಕಮಾಂಡು ಭಾಳ ಸ್ಟ್ರಾಂಗು, ಭಾಳ ಇದು ಇನ್ನೊಂದು ಮತ್ತೊಂದು. ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಿ. ಇಲ್ಲ ದೇಶದಲ್ಲಿ ನಿಮಗೆ ಎಲ್ಲ ಕಡೆ ಫುಲ್ ಸ್ಟಾಪ್ ಇಟ್ಟು 3 ಕಡೆ ನಿಮಗೆ ಜೀವದಾನ ಮಾಡಿದ್ದಾರೆ. ಸೊ ಈಗ ಅಲ್ಲೂ ನೀವು ಫುಲ್ ಸ್ಟಾಪ್ ಇಟ್ಕೊಳ್ಳೋ ಅಂಥ ಸಮಯ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಬೆಂಕಿ ಬಿದ್ದಾಗ ಯಾವನೋ ಪಿಟೀಲ್ ಕುಯ್ತಾ ಇದ್ದಂತೆ, ಆ ಥರ ರಾಹುಲ್ ಗಾಂಧಿ ಇಲ್ಲಿ ಇಷ್ಟೆಲ್ಲ ಆಗ್ತಾಯಿದ್ರು ಫಾರಿನ್ಗೆ ಹೋಗಿದ್ದಾನೆ ಪುಣ್ಯಾತ್ಮ. ಅವ್ರನ್ನ ಹೈಕಮಾಂಡು ಅಂತ ನೀವುಗಳು ಒಪ್ಕೋಬೇಕು. ಸೊ ಸ್ನೇಹಿತರೆ, ಒಂದಂತೂ ನಿಜ, ಕಾಂಗ್ರೆಸ್ನ ಹೈಕಮಾಂಡ್ ಅತ್ಯಂತ ದುರ್ಬಲ ಆ್ಯಂಡ್ ದೇ ಆರ್ ಅನ್ಫಿಟ್ ಟು ರನ್ ಎ ಪಾರ್ಟಿ. ನಾನು ಹೇಳೋದಿಷ್ಟೇ, ಸಿದ್ದರಾಮಯ್ಯನಾರ ಇರಲಿ ಅಥವಾ ಡಿ.ಕೆ. ಶಿವಕುಮಾರ ಇರಲಿ ಅಥವಾ ಇನ್ನೊಬ್ಬ ಯಾರೋ ಎಂ ಬಿ ಪಾಟೀಲಂಗೆ ಕೊಡ್ಬೋದು, ಅಥವಾ ಜಿ ಪರಮೇಶ್ವರು, ಅಥವಾ ಯಾರೋ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಹಿಂಗೆ ಒಂದೊಂದು ಹೆಸರುಗಳು ಬರ್ತಾಯಿದೆ. ಸೊ ಹಾಗಾಗಿ ಇಲ್ಲಿ ಶಿವಕುಮಾರ್ ಏನಾದ್ರೂ ಸ್ಟ್ರಾಂಗ್ ಆಗ್ತಾ ಹೋಗ್ತೀನಿ ಅಂತ ಅಂದರೆ, ಅಲ್ಲಿ ಜಾರಕಿಹೊಳಿ 60 ಜನದ ಜೊತೆ ನಾನು ಇದು ರೆಡಿ ಮಾಡಿದ್ದೀನಿ, 50 ಜನ ನನ್ನಿಂದ ಇದ್ದಾರೆ. ಆದರೆ ಅಂತ ಯಾವುದೇ ಜಾರಕಿಹೊಳಿ ಲೀಡರ್ಶಿಪ್ಪಲ್ಲಿ ನಾವು ನೋಡ್ದಂಗೆ ಆಗಲಿಲ್ಲ. ಬಿಕಾಸ್ ಒಂದು ಬೆಳಗಾವಿ ಬ್ಯಾಂಕ್ ಎಲೆಕ್ಷನಲ್ಲಿ ಇವನು ಅಣಿಬೇಕು ಅಂದ್ಬಿಟ್ಟು ಇವ್ನಿಗೆ ಆಗದೆ ಇರೋರ ವಿರುದ್ಧ ಸೇರ್ಕೊಂಡು ಏನೋ ಮಾಡಿ BJP ಏನೋ ಕೊನೆಯಲ್ಲಿ ಸಫಲತೆ ಆದರೂ, ಬಟ್ ಈಸ್ ನಾಟ್ ಲೀಡರ್. ಆ ಥರ ಒಂದು ಕಡೆ ಇದೆ. ಇನ್ನೊಂದು ಕಡೆ ಕುಮಾರಸ್ವಾಮಿನೇ ಒಂದು ಕಡೆ ಬಾಂಬ್ ಹಾಕಿದ್ದಾರೆ, ಈಸ್ ಟಚ್ ವಿತ್ ಅಮಿತ್ ಶಾ ಅಂತ. ಹೇಳೋಕ್ಕಾಗಲ್ಲ, ರಾಜಕೀಯದಲ್ಲಿ ನಥಿಂಗ್ ಈಸ್ ಇಂಪಾಸಿಬಲ್. ಸೊ ನಾನು ಹೇಳೋದಿಷ್ಟ, ಕಾಂಗ್ರೆಸ್ ಪಕ್ಷಕ್ಕೆ ಆದಷ್ಟು ಬೇಗ ಈ ದೊಂಬರಾಟವನ್ನು ನಿಲ್ಲಿಸ್ಬಿಟ್ಟು ಅಟ್ಲೀಸ್ಟು ನೀವು ಸಿದ್ದರಾಮಯ್ಯನಾರ ಮಾಡಿ, ಅಥವಾ ಡಿ.ಕೆ. ಶಿಗಾರ ಕೊಡಿ, ಅಥವಾ ಇನ್ನೊಬ್ಬಂಗಾರ ಕೊಡಿ, ಮತ್ತೊಬ್ಬಂಗಾರ ಕೊಡಿ. ಇಲ್ಲಿಗೆ ಈ ದೊಂಬರಾಟನ ನಿಲ್ಲಿಸಿ ಒಂದು ಫುಲ್ ಸ್ಟಾಪ್ ಇಡಿ. ಸೊ ದಿಸ್ ಇಸ್ ನಿಲ್ಲಬೇಕು. ಸೊ ಆ್ಯಸ್ ಯೂಶ್ವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.